ನಮಸ್ಕಾರ ರೀ ಕಲಬುರ್ಗಿ. ಹೆಂಗಿದಿರಲ್ಲ? ನಮ್ಮ ವಿಡಿಯೋದಾಗ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂದ್ರೆ ಜೋಳದ ರೊಟ್ಟಿ ಪುಂಡಿ ಪಲ್ಯ. ಜೋಳದ ರೊಟ್ಟಿ ಪುಂಡಿ ಪಲ್ಯ ಯಾರು ತಿಂದಿರಲ್ಲ ಹೇಳ್ರಿ? ಎಲ್ಲರೂ ತಿಂದಿರ್ತಾರೆ, ಎಲ್ಲರೂ ಟೇಸ್ಟ್ ಮಾಡಿರ್ತಾರೆ. ಅದು ಎಲ್ಲ ಚಂದ ಅದಂತೂ ಎಲ್ಲರಿಗೂ ಗೊತ್ತಿರ್ತದೆ ರೀ. ನೀವು ಎಲ್ಲೇ ಹೋದ್ರೂ ಯಾರದೇ ಉತ್ತರ ಕರ್ನಾಟಕದ ಮಂದಿ ಬಾಯಿಲೆ ಕೇಳಿದ್ರೆ ಫಸ್ಟ್ ಬರೋದು ಬಾಯಾಗೆ ಜೋಳದ ರೊಟ್ಟಿ ಮತ್ತು ಪುಂಡಿ ಪಲ್ಯ. ಯಾಕಂದರೆ ಇದು ಹಳ್ಳಿ ಊರಿನಾಗರೆ ಭಾಳ ಹಳ್ಳಿ ಊರ ಸ್ಟೈಲಿದ ರೀ ಇದು. ಅದು ತಿಂದ್ರೆ ಗಟ್ಟಿಯಾಗಿರ್ತಾರೆ ರೀ. ನನಗಂತೂ ಜೋಳದ ರೊಟ್ಟಿ ಪುಂಡಿ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ. ಇದ್ರ ಜೊತೆಗೆ ಇನ್ನೂ ಒಂದು ಕಾಂಬಿನೇಷನ್ ರೀ, ಜುಣ್ಕದ ವಡಿ. ಜುಣ್ಕದ ವಡಿ ಇದು ನಿಮ್ಗೆ ಕೇಳಲಿಕ್ಕೂ ಇದು ನಿಮಗೆ ಹೊಸದು ಅನ್ಸಿರ್ಬೋದು. ಏನಪ್ಪ ಇದು ಜುಣ್ಕದ ವಡಿ ಇರ್ಬೋದು ಅಂತ. ನನಗೂ ಹಾಗೆ ಆಗಿತ್ತು ರೀ. ಇದು ಇಲ್ರಿ ನಮ್ಮ ಅಜ್ಜಿ ಹೇಳ್ಕೊಟ್ಟಾರಿ ನಮಗೆ ಹೆಂಗೆ ಮಾಡಬೇಕು ಏನೇನು. ನೀವು ಇದು ಮಾಡಿಕೊಂಡು ಟೇಸ್ಟ್ ಮಾಡಿರಿ ಹೆಂಗಿರ್ತದಂತ. ಮಸ್ತಾಗಿರ್ತದೆ ರೀ. ನೀವು ಮಾಡಿ ನಿಮ್ಮ ಮನೆಗೆ ಕೊಡ್ರಿ, ಚಂದ ಇರ್ತದ್ರಿ. ರೊಟ್ಟಿ ಪುಂಡಿ ಪಲ್ಯ ಜುಣ್ಕದ ವಡಿ ತಿಂದ್ರೆ ಏನು ಮಸ್ತ್ ಇರ್ತದ್ರಿ. ಸ್ವರ್ಗ ಇರ್ತದ್ರಿ. ಸುಮ್ಮನೆ ಹೋಟೆಲ್ನಂದು ಅವು ಇವು ತಿನ್ನೋದ್ಕಿನ್ನ ಮಾಡ್ಕೊಂಡು ತಿಂದ್ರೆ ಚಂದ ಇರ್ತದಲ್ರಿ. ನಾ ಹೇಳಿದ್ದು ಕರೆಕ್ಟ್ ಅನ್ಸಿತ್ತಂದ್ರೆ, ನನ್ನ ವಿಡಿಯೋ ಚಂದ ಅನ್ಸಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.